ನನ್ನ ಪ್ರಶ್ನೆ ಇರೋದು ಭಾರತ ಮಾತ್ರ ಅಲ್ರಿ, ಪ್ರಪಂಚದಾದ್ಯಂತ ನಡೀತಾ ಇರುವ ಮೂಲಭೂತವಾದಿತನದ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ ನೀವು ಮೈಗೆ ಎಣ್ಣೆ ಹಚ್ಕೊಂಡ್ಬಂದ್ಬಿಡ್ತೀರಿ. ಇಲ್ಲ ಸರ್, ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್. ದಯವಿಟ್ಟು RSS ಮೂಲಭೂತವಾದ ನೀವು ಹೇಳ್ತಾ ಇದ್ದೀರಾ, RSS ಮೂಲಭೂತವಾದಿಗಳು ಅಂತ ನೀವು ಹೇಳ್ತಾ ಇದ್ದೀರಾ. ಜಗತ್ತಿನಾದ್ಯಂತ ಮೂಲಭೂತವಾದ ಬೆಳಲಿಕ್ಕೆ ಕಾರಣ ಏನಾಗಿದೆ ಅಂದರೆ ಧರ್ಮವನ್ನು ಅಪ್ರಜಾಪ್ರಭುತ್ವ ಮಾಡ್ತಾ ಇರತಕ್ಕಂಥ ಕಾರಣದಿಂದ. ಹಾಗೇನೆ RSS ಸಹಿತ ಹಿಂದೂ ಧರ್ಮದ ವಕ್ತಾರರು ಅಂತೇಳಿ ಧರ್ಮವನ್ನು ಅಪ್ರಜಾಪ್ರಭುತ್ವ ಮಾಡக்கூಡ್ದು ಅನ್ನುವಂಥದ್ದಷ್ಟೇ ನಮ್ಮ ಸಬ್ಜೆಕ್ಟು. RSS ಏನಂದರೆ ನಾವು ಹೇಳ್ತೀವಿ ನೀವು ಕೇಳಿ ಅಂತ. ಇವು ನಾವು ಧಾರ್ಮಿಕ ಸಂಘಟನೆ. ಈ ಪ್ರಶ್ನೆಯಲ್ಲಿ ಆಗೊಂದು ಪ್ರಶ್ನೆ ಬಂತು, ನೀವು ನಿಷೇಧ, ಗಾಂಧಿ ನಿಷೇಧ ಅವ್ರಿಗೆ ಕೇಳಿ, ಗಾಂಧಿ ಹತ್ಯೆ ಮತ್ತು RSS ನಿಷೇಧ, ನೀವು ಅಲ್ಲಿಂದ ಶಿಫ್ಟ್ ಆಗ್ಬಿಟ್ರಿ ವಿಷಯ. ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ ಅದ್ರ ಹಿಂದ್ಗಡೆ ಭಾರಿ ದೊಡ್ಡ ಪ್ರಚೋದಕ ವಿಷಯಗಳಿದೆ. ಅದೇ ಸಂದರ್ಭದಲ್ಲಿ ಗಾಂಧಿ ಹತ್ಯೆಯ ಸಂದರ್ಭದಲ್ಲೇ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಬರೋ ಥರ ಪ್ರಯತ್ನ ಮಾಡ್ತಾರೆ. ಅದೇ ದಶಕದಲ್ಲಿ ಸಿದ್ಧತೆ ನಡೆಯುತ್ತೆ. ಆಗಲೂ ಸಹಿತ ಸಾರ್ವಜನಿಕವಾಗಿ ಗಾಂಧಿ ಹತ್ಯೆ ಆದಾಗ ಯಾರು ಸಿಹಿ ಹಂಚಿದ್ರೋ ಅದೇ ಗುಂಪು ಅಂಬೇಡ್ಕರ್ಗೆ ಹಿಂದೂ ಕೋಡ್ ಬಿಲ್ ಅನ್ನು ರಚಿಸಲಿಕ್ಕೆ ನೀನು ಯಾರು ಅಂತ ಪ್ರಶ್ನೆ ಮಾಡಿದವರು. ಇದು ಚಾರಿತ್ರಿಕ ಸತ್ಯ ಇದೆ. ಸೊ ಹಾಗಿರೋದ್ರಿಂದ RSS ಭಾರತದ ಸಂವಿಧಾನದ ಮೌಲ್ಯಗಳನ್ನು ಒಪ್ಪದೇ ಇರೋರು ಈ ಪ್ರಿಯಾಂಕ ಖರ್ಗೆ ಪತ್ರ ಹೋದ್ಮೇಲೆ ನಮ್ಗೆ ಸಂವಿಧಾನದಲ್ಲಿ ಅಧಿಕಾರ ಇಲ್ವಾ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುಡಕ್ಕೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರ ಈ ಪತ್ರ ಅವರಿಗೆ ಸಂವಿಧಾನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಾರಣ ಆಗಿದ್ದರೆ ಈ ಪ್ರಕ್ರಿಯೆಯನ್ನು ನಾವು ಅಭಿನಂದಿಸೋಣ. ಅವರಿಗೂ ಸಹಿತ ಸಂವಿಧಾನ ಅರ್ಥ ಆಗಲಿ. RSS ಯಾಕೆ ಹೇಳಲು ಸಹಿತ ಸಂವಿಧಾನದ ಪೀಠಿಕೆಗಳನ್ನು ಹೇಳ್ಕೊಡ್ಲಿ, ಸುಭಾಷಿತ ಹೇಳ್ಕೊಡ್ತಾರೆ, ಯೋಗಾಸನ ಹೇಳ್ಕೊಡ್ತಾರೆ. ಮಕ್ಕಳನ್ನ ಶಾಖೆ ಕರಿಬೇಕಾದ್ರೆ ಅಪ್ಪ ಅಮ್ಮಗೆ ಗೊತ್ತಿರಲ್ಲ ಸರ್. ಶಾಖೆಗೆ ಸೆಳಿಬೇಕಾದಾಗ ಆ ರೀತಿ ಹೇಳೇ ಕರ್ಕೊಂಡು ಹೋಗೋದು. ಹಾಗಂತ RSS ಶಾಖೆಯಲ್ಲಿ ಸೂರ್ಯ ನಮಸ್ಕಾರ ಕಲಿಸಲ್ವಾ ಅಂದರೆ ಕಲಿಸ್ತಾರೆ, ಸುಭಾಷಿತ ಕಲಿಸಲ್ವಾ ಅಂದರೆ ಕಲಿಸ್ತಾರೆ, ದಂಡ ಪ್ರಯೋಗ ಕಲಿಸಲ್ವಾ ಅಂದರೆ ಕಲಿಸ್ತಾರೆ. ಹಾಗೇನೆ ಗೋಡ್ಸೆಯೂ ಪ್ರೇರಣೆ ಕೊಂಡಿದ್ದ ಅನ್ನೋದು ವಿಚಾರ. RSS ಬಂಚ್ ಆಫ್ ಥಾಟ್ಸ್ನಲ್ಲಿ ನಾನು ನನ್ನ ಪುಸ್ತಕ ಹಾಳಾಗ್ಬಿಟ್ಟಿದೆ, ಇದು ವಿಚಿ ಸಂದರ್ಭಾನುಸಾರ ಓದಿ ಅವ್ರಿಗೆ ಕೊಟ್ಟೋಗಿ ಹೊಸ ಪ್ರಿಂಟ್ ತಗೋಬಿಡ್ತೀನಿ ನಾನು. ಆದ್ದರಿಂದ ಅವರಿಗೆ ಕೊಟ್ಟೋಗ್ತೀನಿ. ಗಾಂಧಿ ವಿಚಾರಗಳು ಎಷ್ಟು ತಪ್ಪು ಅನ್ನೋದು ಇದರಲ್ಲಿದೆ. ಅದೇ ರೀತಿಯಾಗಿ ನನ್ನ ಗೆಳೆಯ ಪ್ರಶ್ನೆ ಕೇಳ್ದ, ಇಷ್ಟು ದೇಶಭಕ್ತ ಸಂಘಟನೆ ಅನ್ನೋದನ್ನು ಅವರಿಗೆ ನಾವೇ ಹೇಳ್ಕೊತಾ ಇದ್ದೀವಲ್ಲ, ಪ್ರಚಾರ ಮಾಡ್ತಾ ಇದ್ದೀವಲ್ಲ, ಹೀಗಿದ್ಮೇಲೆ ಆ RSS ಹುಟ್ಟಿದ ಕಾಲದಲ್ಲಿ ಪರಮ ದೇಶಭಕ್ತರು ಅಂತ ಕರೆಸ್ಕೊಂಡಿರ್ತಕ್ಕಂಥ ಗಾಂಧಿ ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಭಗತ್ ಸಿಂಗ್ ಆಗಲಿ RSS ಮೆಂಬರ್ ಯಾಕಾಗಲಿಲ್ಲ ಸರ್? RSS ದೂರ ಇಟ್ಟು ಇವ್ರು ಯಾಕೆ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರು ಸರ್?